ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅಂತ ಹೇಳಿ ಪ್ರತಿದಿನಾನು ಕೂಡ ಕಮೆಂಟ್ಗಳು ಕೂಡ ಏನು ಬರ್ತಾ ಇದ್ದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಅಂಗವಿಕಲರ ಪಿಂಚಣಿ ಹಣ ಜಮಾವಣೆ ಆಗಿದ್ದಿಲ್ಲ, ವೃದ್ಧಾಪ್ಯ ಪಿಂಚಣಿ ಹಣ ಜಮಾವಣೆ ಆಗಿದೆ, ಮತ್ತೆ ಇನ್ನಿತರೆ ಪಿಂಚಣಿ ಹಣ ಕೂಡ ಜಮಾವಣೆ ಆಗಿತ್ತು ಸ್ನೇಹಿತರೆ. ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಪೆಂಡಿಂಗ್ ಉಳಿದಿತ್ತು. ಬಟ್ ವಿಶೇಷವಾಗಿ ಅಂಗವಿಕಲರ ಪಿಂಚಣಿ ಹಣ ಜಮಾವಣೆ ಆಗಿದ್ದಿಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗುಡ್ ನ್ಯೂಸ್ ಒಂದು ಲಭ್ಯವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅಂಗವಿಕಲರ ಪಿಂಚಣಿ ಹಣ ಕೂಡ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ರಿಲೀಸ್ ಆಗಿದೆ, ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾವಣೆ ಆಗಲಿದೆ, ಒಟ್ಟಾರೆಯಾಗಿ ಇವತ್ತು ಬಾಕಿ ಉಳಿದಿರುವಂತಹ ಎಲ್ಲ ಈ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ, ಅದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ವೃದ್ಧಾಪ್ಯ ಆಗಿರ್ಬೋದು ಸ್ನೇಹಿತರೆ, ಸೊ ವಿಧವಾ ಪಿಂಚಣಿ ಆಗಿರ್ಬೋದು, ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಆಲ್ಮೋಸ್ಟ್ ಇವತ್ತು ಬಾಕಿ ಉಳಿದಿರುವಂತಹ ಪಿಂಚಣಿ ಇಲಾಖೆ ವತಿಯಿಂದ ಬಾಕಿ ಉಳಿದಿರುವಂತಹ ಎಲ್ಲ ಬಿಲ್ಗಳು ಕ್ಲಿಯರ್ ಆಗಲಿದ್ದು ಇವತ್ತು ಪಿಂಚಣಿದಾರರ ಖಾತೆಗಳಿಗೆ ಕಂಪ್ಲೀಟ್ ಆಗಿ ಹಣ ಜಮಾವಣೆಯಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದನೇ ಕೆಲವೊಂದಿಷ್ಟು ಸ್ಪಷ್ಟನೆ ಸಿಕ್ಕಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಇನ್ನೆಲ್ಲ ಅಪ್ಡೇಟ್ಗಳಿದಾವೆ, ಪಿಂಚಣಿ ಹಣ ಯಾರಿಗೆಲ್ಲ ಇನ್ನೂ ಕೂಡ ಜಮಾವಣೆ ಆಗಿಲ್ಲ, ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ. ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಅಂಗವಿಕಲರ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಬಾರಿನೂ ಕೂಡ ಆಯಾ ಒಂದು ಪಿಂಚಣಿ ಹಣವನ್ನ, ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಅಥವಾ ಈ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಪ್ರತಿಯೊಂದು ಪಿಂಚಣಿ ಕೂಡ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ 10 ಅಥವಾ 12ನೇ ತಾರೀಕು, ಮ್ಯಾಕ್ಸಿಮಮ್ ಆಗಿ 15ನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗ್ತಾ ಇತ್ತು ಸ್ನೇಹಿತರೆ. ಬಟ್ ಈ ಬಾರಿ ಫೈನಾನ್ಷಿಯಲ್ ಇಯರ್ ಎಂಡ್ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ಪಿಂಚಣಿ ಹಣ ಜಮಾವಣೆಯಾಗುವುದು ತಡವಾಗಿದೆ ಸ್ನೇಹಿತರೆ. ಪಿಂಚಣಿ ಹಣ ಬಹಳಷ್ಟು ಪಿಂಚಣಿದಾರರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಮುಂದಿನ ತಿಂಗಳ ಪಿಂಚಣಿ ಹಣ ಕೂಡ ಜಮಾವಣೆ ಆಗುವಂತಹ ಕಾಲಾವಕಾಶ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಬಹಳಷ್ಟು ಜನರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾವಣೆ ಆಗಿದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಏನು ಫೈನಾನ್ಷಿಯಲ್ ಇಯರ್ ಎಂಡ್ ಇರುವಂತಹ ಕಾರಣಕ್ಕಾಗಿ ಈ ಬಾರಿ ಸ್ವಲ್ಪ ಬಿಲ್ಲುಗಳು ತಡವಾಗಿದ್ದಾವೆ. ಬೇರೆ ಬೇರೆ ಇಲಾಖೆ ವತಿಯಿಂದನೂ ಕೂಡ ಪಿಂಚಣಿ ಹಣವನ್ನ ಏನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಈ ಬಾರಿ ಸ್ವಲ್ಪ ಪಿಂಚಣಿ ಹಣ ಪಡ್ಕೊಳ್ಳಿಕ್ಕೆ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹಣ ಜಮಾವಣೆ ಪ್ರಕ್ರಿಯೆ ತಡವಾಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ವಿಶೇಷವಾಗಿ ಪಿಂಚಣಿ ಹಣ ಜಮಾ ಆಗುವುದು ತಡವಾಗಿದೆ. ಬಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಪಿಂಚಣಿ ಹಣ ಕೆಲವೊಂದಿಷ್ಟು ಪಿಂಚಣಿದಾರರ ಖಾತೆಗಳಿಗೆ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ಯೋಜನೆಯ ಪಿಂಚಣಿ ಈಗಾಗಲೇ ಜಮಾವಣೆ ಆಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಪೆಂಡಿಂಗ್ ಉಳಿದವರೆಗೂ ಕೂಡ ಜಮಾವಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರಿಗೆಲ್ಲ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ನಮಗೆ ಜಮಾವಣೆ ಯಾಗಿಲ್ಲ ಎಂಬುದರ ಬಗ್ಗೆ ಅನೇಕ ಕಮೆಂಟ್ಗಳು ಕೂಡ ಬರ್ತಾ ಇದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಕಳೆದ ತಿಂಗಳದ್ದು, ಯಾಕಂತ ಹೇಳಿದ್ರೆ ಅವರ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ಇದ್ರೂ ಕೂಡ ಯಾರೆಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಅಂತವರದ್ದು ಕೂಡ ಪಿಂಚಣಿ ಹಣ ತಡೆ ಹಿಡಿಯಲಾಗಿತ್ತು. ಬಟ್ ಅದನ್ನ ವೆರಿಫಿಕೇಶನ್ ಅನ್ನ ಮಾಡೋದ್ರ ಮೂಲಕ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಫೆಬ್ರವರಿ ತಿಂಗಳದ್ದು ಅದನ್ನು ಕೂಡ ಬಿಲ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ಮಾರ್ಚ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಎಲ್ಲ ಬಿಲ್ಗಳು ಕೂಡ ಕ್ಲಿಯರ್ ಆಗಲಿದೆ ಸ್ನೇಹಿತರೆ. ಪಿಂಚಣಿ ಹಣ ತಮಗೆ ಪೆಂಡಿಂಗ್ ಉಳಿದಿದ್ರೆ 1 ತಿಂಗಳದ್ದು 2 ತಿಂಗಳದ್ದು ಪೆಂಡಿಂಗ್ ಉಳಿದಿದ್ರೆ ಕಂಪ್ಲೀಟ್ ಆಗಿ ಜಮಾವಣೆ ಆಗಲಿದೆ ಸ್ನೇಹಿತರೆ. ಬಟ್ ತಮ್ಮ ಒಂದು ಅರ್ಜಿ ಅಪ್ಲಿಕೇಶನ್ ಅಥವಾ ಪಿಂಚಣಿ ಯಾವ್ದಾದ್ರು ಕಾರಣಕ್ಕಾಗಿ ತಡೆ ಹಿಡಿದಿದ್ರೆ ತಮಗೆ ಪಿಂಚಣಿ ಹಣ ಜಮಾವಣೆ ಆಗುವುದು ಬಹುತೇಕ ಡೌಟ್ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಒಂದ್ಸತ ತಾವು ತಮ್ಮ ಒಂದು ಪಿಂಚಣಿಯ ಅರ್ಜಿ ಸ್ಥಿತಿಯನ್ನ ತಾವು ಒಂದ್ಸತ ಚೆಕ್ ಮಾಡ್ಕೊಂಡ್ರೆ ಉತ್ತಮ ಸ್ನೇಹಿತರೆ. ಈಗ ಬಹಳ ಪ್ರಮುಖವಾಗಿ ಎರಡನೇದಾಗಿ ಈಗಾಗಲೇ UDID ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳು ಅಂತ ಹೇಳಿದ್ರೆ ಅಂಗವಿಕಲತೆಯ ಮೂಲಕ ಏನು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ, ವಿವಿಧ ರೀತಿಯಾದಂತಹ ಪರ್ಸೆಂಟೇಜ್ ಆಧಾರದ ಮೇಲೆ ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಅಂತವರಿಗೆ ಪಿಂಚಣಿ ಹಣ ಜಮಾವಣೆ ಆಗಿದ್ದಿಲ್ಲ. ಅಂಗವಿಕಲರ ಪಿಂಚಣಿ ಹಣ ಈ ಬಾರಿ ಸ್ವಲ್ಪ ತಡವಾಗಿತ್ತು ಸ್ನೇಹಿತರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂಗವಿಕಲರ ಪಿಂಚಣಿ ಹಣ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು.
ಸೊ ಕಳೆದ ಶುಕ್ರವಾರನೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಹಣ, ಈ ಅಂಗವಿಕಲರ ಪಿಂಚಣಿ ಹಣ ಜಮಾವಣೆ ಆಗಿರೋ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಮಂಡ್ಯ ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮ್ಯಾಕ್ಸಿಮಮ್ ಆಗಿ ಮತ್ತೆ ಅದಾದ ನಂತರ ಸರಣಿ ರಜೆ ಇರುವಂತಹ ಕಾರಣಕ್ಕಾಗಿ ಕೂಡ ಪಿಂಚಣಿ ಹಣದಲ್ಲಿ ಜಮಾವಣೆ ಪ್ರಕ್ರಿಯೆ ಕೂಡ ಸ್ವಲ್ಪ ವಿಳಂಬವಾಗಿದೆ ಸ್ನೇಹಿತರೆ. ಬಟ್ ಇವತ್ತಿನಿಂದ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ, ಅದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ವೃದ್ಧಾಪ್ಯ ಯೋಜನೆಯ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ. ಸೊ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಇವತ್ತೇ ಸಾಯಂಕಾಲದವರೆಗೆ ಮ್ಯಾಕ್ಸಿಮಮ್ ಆಗಿ ಪಿಂಚಣಿ ಹಣ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಅಂಗವಿಕಲರ ಪಿಂಚಣಿ ಹಣ ಜಮಾವಣೆ ಆಗಿದೆ, ಈಗಾಗಲೇ ಆಲ್ರೆಡಿ ಜಮಾವಣೆ ಆಗಿದೆ, ಪ್ರತಿಯೊಬ್ಬರು ಕೂಡ ತಾವು ತಪ್ಪದೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ. ಇದರಿಂದ ಬೇರೆ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಅದರ ಬಗ್ಗೆ ಮಾಹಿತಿ ದೊರಕುತ್ತೆ. ಅದರ ಜೊತೆಗೆ ಯಾರೆಲ್ಲ ಇನ್ನಿತರೆ ಪಿಂಚಣಿಯನ್ನ, ಅದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ವೃದ್ಧಾಪ್ಯ ಆಗಿರ್ಬೋದು, ಮನಸ್ವತಿ ಪಿಂಚಣಿ ಆಗಿರ್ಬೋದು, ವಿಧವಾ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ, ಯಾವೆಲ್ಲ ಪಿಂಚಣಿ ಹಣ ಈಗಾಗಲೇ ಮಾರ್ಚ್ ತಿಂಗಳದ್ದು ಕ್ರೆಡಿಟ್ ಆಗಿದೆ, ತಾವು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಹಣ ಜಮಾವಣೆ ಆಗಿರೋ ಬಗ್ಗೆ ಮತ್ತೊಮ್ಮೆ ಅದನ್ನ ಸ್ಪಷ್ಟೀಕರಣ ಮಾಡ್ರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಬಾರಿ ಸ್ವಲ್ಪ ತಡವಾಗಿದೆ, ಪಿಂಚಣಿ ಹಣ ಜಮಾವಣೆ ಪ್ರಕ್ರಿಯೆ ವಿಳಂಬವಾಗಿರೋ ಬಗ್ಗೆ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದನೇ ಕೆಲವೊಂದಿಷ್ಟು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ರಾಜ್ಯದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಪಿಂಚಣಿಯಲ್ಲಿ ಬಹಳಷ್ಟು ತಡವಾಗಿದೆ. ಫೈನಾನ್ಷಿಯಲ್ ಇಯರ್ ಎಂಡ್ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಈ ಬಾರಿ ತಡವಾಗಿರೋ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಆದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಆಗಿ ಇವತ್ತು ಪಿಂಚಣಿದಾರರ ಖಾತೆಗಳಿಗೆ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿಯ ಸಮೇತ ಈಗ ಪ್ರಸಕ್ತ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಜಮಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ. ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಈಗಾಗಲೇ ಏನು ಈ ಹಿಂದೆ ಸಂಧ್ಯಾ ಸುರಕ್ಷಾ ಮೂಲಕ ಹಾಗೂ ವೃದ್ಧಾಪ್ಯ ಯೋಜನೆಯ ಮೂಲಕ ಪಿಂಚಣಿಯ ಪರಿಷ್ಕರಣೆಯನ್ನ ಮಾಡ್ತಾ ಇದ್ರು ಸ್ನೇಹಿತರೆ. ದಾಖಲೆಗಳನ್ನ ವೆರಿಫಿಕೇಶನ್ ಅನ್ನ ಮಾಡೋದ್ರ ಮೂಲಕ ಪಿಂಚಣಿಯನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಈಗ ಮತ್ತೆ ಅಂಗವಿಕಲ ಪಿಂಚಣಿದಾರರ, ಯಾಕಂತ ಹೇಳಿದ್ರೆ ಬಹಳಷ್ಟು ಅಂಗವಿಕಲತೆ ಹೊಂದಿರುವಂತಹ ಪಿಂಚಣಿದಾರರು ನಕಲಿ UDID ಕಾರ್ಡ್ ಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಸಂಗತಿಗಳು ಸರ್ಕಾರಕ್ಕೆ ಗಮನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಅಂಗವಿಕಲರ ಪಿಂಚಣಿ ಪರಿಶೀಲನೆಗೂ ಕೂಡ ಮುಂದಾಗ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮುಂದಿನ ತಿಂಗಳಿನಿಂದ ಅಂಗವಿಕಲರ ಪಿಂಚಣಿ ಪರಿಶೀಲನೆ ಕಾರ್ಯ ನಡೆಯಲಿದೆ. ಅರ್ಹ ಪಿಂಚಣಿದಾರರಿಗೆ ಮಾತ್ರ ಆ ಪಿಂಚಣಿ ಜಮಾವಣೆ ಆಗಲಿದೆ ಸ್ನೇಹಿತರೆ. ಅಂಗವಿಕಲರ ಪಿಂಚಣಿ ಹಣ ಜಮಾವಣೆ ಆಗಲಿದೆ. ಸೊ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ UDID ಮೂಲಕ, ಅದರ ಒಂದು ಆಧಾರದ ಮೇಲೆ ಅದು ನಿಖರವಾಗಿ ಇದೆಯೋ ಇಲ್ಲೋ ಎಂಬುದರ ಬಗ್ಗೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾಹಿತಿಗಳು, ಅಧಿಕೃತವಾಗಿ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.